ರಾಮನ ಮೇಲಿನ ದ್ವೇಷಕ್ಕೆ ಕಾಲೇಜಿನ ಹೆಸರನ್ನೇ ಅಳಿಸಿ ಹಾಕಿತ್ತು ಮಮತಾ ಬ್ಯಾನರ್ಜಿ ಸರ್ಕಾರ. ಕೋಲ್ಕತ್ತಾದ ರಾಮ್ ಮೋಹನ್ ಕಾಲೇಜಿನಿಂದ ಮಾಯವಾಗಿತ್ತು ರಾಮನ ಹೆಸರು. ಕಾಲೇಜಿನ ಹೆಸರನ್ನು ಮತ್ತೆ ಪುನಃಸ್ಥಾಪಿಸಿದೆ ಸುವೇಂದು ಸರ್ಕಾರ. ಧಾರ್ಮಿಕ ಸ್ವಾತಂತ್ರ್ಯದ ಚಾಂಪಿಯನ್ ಎಂಬಂತೆ ತನ್ನನ್ನು ತಾನು ಬಿಂಬಿಸಿಕೊಳ್ಳುತ್ತಿದ್ದ ಪಶ್ಚಿಮ ಬಂಗಾಳದ ಹಿಂದಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೋಲ್ಕತ್ತಾದ ಮುಸ್ಲಿಂ ಬಾಹುಳ್ಯವುಳ್ಳ ಪ್ರದೇಶದಲ್ಲಿದ್ದ ರಾಮ್ ಮೋಹನ್ ಕಾಲೇಜಿನಿಂದ ರಾಮ್ ಹೆಸರನ್ನೇ ಅಳಿಸಿ ಹಾಕಿದ್ದರು. ಕಾಲೇಜ್ ಬೋರ್ಡ್ನಲ್ಲಿದ್ದ ರಾಮ್ ಹೆಸರಿಗೆ ಸಿಮೆಂಟ್ ಹಚ್ಚಿ ಮುಚ್ಚಿ ಹಾಕಿದ್ದರು. ಜನರು ಓಡಾಡುವ ಸ್ಥಳದಲ್ಲಿ ರಾಮ್ ಎಂಬ ಹೆಸರಿದ್ದರೆ ಅದು ಧಾರ್ಮಿಕ ಭಾವನೆಗೆ ಘಾಸಿಗೊಳಿಸುತ್ತದೆ ಎಂಬ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂಬ ಸಮಜಾಯಿಷಿಯನ್ನು ಆಗ ಆಡಳಿತ ನೀಡಿತ್ತು. ಅಲ್ಪಸಂಖ್ಯಾತರ ಓಲೈಕೆ ಮಾಡಲೆಂದೇ ಅಂದು ಮಮತಾ ಸರ್ಕಾರ ಈ ಕ್ರಮ ಕೈಗೊಂಡಿತ್ತು ಎಂಬುದನ್ನು ಅಲ್ಲಿನ ಜನರು ಈಗಲೂ ನೆನಪಿಸಿಕೊಳ್ಳುತ್ತಾರೆ. ಮನಸ್ಸಿನ ತುಂಬ ಹಿಂದೂ ದ್ವೇಷವನ್ನು ತುಂಬಿಕೊಂಡಿದ್ದ ಮಮತಾ ರಾಮ ಎಂಬ ಹೆಸರು ಕೇಳುತ್ತಿದ್ದಂತೆ ಉರಿದು ಹೋಗುತ್ತಿದ್ದರು. ಅದೇ ಕಾರಣಕ್ಕೆ ಅವರು ಮುಸ್ಲಿಂ ಪ್ರದೇಶದಲ್ಲಿ ರಾಮನ ಹೆಸರು ಇರುವುದನ್ನು ಇಷ್ಟಪಡುತ್ತಿರಲಿಲ್ಲ. ಇದೇ ಕಾರಣಕ್ಕೆ ಹೆಸರನ್ನೇ ಅಳಿಸಿ ಹಾಕುವ ಹುಂಬತನವನ್ನು ತೋರಿಸಿದ್ದರು. ಅದೇನೇ ಇರಲಿ, ಈಗ ಕಾಲ ಬದಲಾಗಿದ್ದು ಬಿಜೆಪಿ ನೇತೃತ್ವದ ಸುವೇಂದು ಸರ್ಕಾರ ಅಲ್ಲಿ ಆಡಳಿತಕ್ಕೆ ಬಂದಿದೆ. ಹೀಗಾಗಿ ಕಾಲೇಜು ಹೆಸರನ್ನು ಮತ್ತೆ ರಾಮ್ ಮೋಹನ್ ಎಂದು ಪುನಃಸ್ಥಾಪಿಸಲಾಗಿದೆ. ಪ್ರವೇಶ ದ್ವಾರದ ಬೋರ್ಡ್ನಲ್ಲಿ ರಾಮ್ ಹೆಸರನ್ನು ಮತ್ತೆ ಚಿತ್ರಿಸುತ್ತಿರುವ ದೃಶ್ಯ ಈಗ ವೈರಲ್ ಆಗುತ್ತಿದೆ.